ಕನ್ನಡ ನಾಡು ಸಕಲ ಶಿಲ್ಪಕಲೆ ಸಾಹಿತ್ಯಗಳ ಆದರ್ಶ ಸಂಸ್ಕೃತಿಯ ನೆಲೆಬೀಡಾಗಿದೆ. ಅನೇಕ ಧಾರ್ಮಿಕ ಮಠಗಳು ಸಮಾಜದ ನಾಡಿನ ಅಭ್ಯುದಯಕ್ಕೆ ಕಾರಣೀಭೂತವಾಗಿವೆ. ತಾಯಿಯಂತೆ ಪವಿತ್ರ ಸ್ಥಾನ ಪಡೆದ, ಉಪ್ಪನ್ನು ಕೊಡುಗೆಯಾಗಿ ಕೊಟ್ಟ ಶ್ರದ್ಧೆ ಮತ್ತು ದಕ್ಷತೆಗೆ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಭಗೀರಥ. ಇಂತಹ ಭಗೀರಥನ ವಂಶಸ್ಥರಿಂದೇ ಹೆಸರುವಾಸಿಯಾಗಿರುವ ಉಪ್ಪಾರರು ಸಹ ವಿಶಿಷ್ಟ ಪರಂಪರೆಯನ್ನು ಹೊಂದಿರುವುದು ಗಮನಾರ್ಹ. ಚಿನ್ಮೂಲಾದ್ರಿ ಶಿಲಾಪುರಿ ಮಹಾಸಂಸ್ಥಾನ ಮೂಲಮಠವು ಚಿತ್ರದುರ್ಗದಲ್ಲಿದ್ದು ಈಗ ಬ್ರಹ್ಮವಿದ್ಯಾನಗರದಲ್ಲಿ ಇದೆ. ಶ್ರೀ ಶ್ರೀ ಚಪ್ರದಪ್ಪಯ್ಯ ಸ್ವಾಮಿಗಳು ಈ ಪೀಠದ 11ನೇ ಕುಲಗುರುಗಳಾಗಿದ್ದು ಧರ್ಮೋಪದೇಶ ಗೈಯುತ್ತ ಶಿವತತ್ವಾನುಭವವನ್ನು ಸಮಾಜಕ್ಕೆ ಬೋಧಿಸಿದ ಸಂಸಾರ ಯೋಗಿಗಳು. ತದನಂತರ 12ನೇ ಜಗದ್ಗುರುಗಳಾಗಿ ಅಸ್ತಿತ್ವಕ್ಕೆ ಬಂದಂಥವರು ಚಿನ್ಮೂಲಾದ್ರಿ ಶಿಲಾಪುರಿ ಮಹಾಸಂಸ್ಥಾನದ 12ನೇ ಗುರುವರೆಯರಾಗಿ ಉಪ್ಪಾರ ಸಮಾಜದ ಅಸ್ತಿತ್ವಕ್ಕೆ ಅಡಿಗಲ್ಲು ಹಾಕಿದ ಮಹಾಚೇತನ ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮೀಜಿಯವರು. ಬ್ರಹ್ಮೈಕ್ಯ ಲೇಪಾಕ್ಷ ಸ್ವಾಮೀಜಿಯವರು ಜ್ಞಾನ ವೈರಾಗ್ಯ ರೂಪವಾದ ಅಜಾನುಬಾಹು ದೇಹದ ಎತ್ತರ ನಿಲುವಿದ ಸುಂದರ ಮೈಕಟ್ಟಿನವರು. ಶ್ರೇಷ್ಠ ವಿದ್ವಾನ್ವಾಣಿ, ಕಾರುಣ್ಯ ನಿಧಿ, ಜನಜಾಗೃತಿ ಮತ್ತು ಸಾಮಾಜಿಕ ಕಳಕಳಿ ಉಳ್ಳವರು. ಶೈಕ್ಷಣಿಕ ಜಾಗೃತಿಗಾಗಿ ಸರಳ ಜೀವನವನ್ನು ನಡೆಸಿ ಕೀರ್ತಿ ಶ್ರೇಯಸ್ಸು ಪ್ರೇಯಸ್ಸುಗಳಿಗೆ ಮನಕೊಡದೆ ಪರ್ಣಕುಟೀರ ವಾಸಿಯಾಗಿ ಘಟದಿಂದ ಮಠ ಸ್ಥಾಪನೆ ಮಾಡಿದವರು. ಸಾಮಾಜಿಕ ಕಾರ್ಯ ನಿಮಿತ್ತ ಸಾವಿರಾರು ಬಾರಿ ರಾಜ್ಯ ರಸ್ತೆ ಸಾರಿಗೆ ವಾಹನದಲ್ಲಿ ರಾಜಧಾನಿ ಬೆಂಗಳೂರಿಗೆ ಪ್ರಯಾಣಗೈದು ನಾಡಿನಾದ್ಯಂತ ಎತ್ತಿನ ಬಂಡಿಯಲ್ಲಿ ಸಂಚಾರಗೈದು ದುಡಿದ ಹಣ್ಣಾದ ಜೀವಿ. ಅಪರೋಕ್ಷಾನುಭವಿ ಸಕ್ರಪ್ಪ ಸ್ವಾಮಿಗಳವರ ಶಿಷ್ಯರಾಗಿ ದ್ವೈತಾದ್ವೈತ ವಿಶಿಷ್ಟಾದ್ವೈತವನ್ನರಿತು ಸದ್ಗುರುಗಳೊಂದಿಗೆ ಬ್ರಹ್ಮ ಜಿಜ್ಞಾಸೆ ನಡೆಸಿ ಬ್ರಹ್ಮಾನುಸಂಧಾನ ಮೋಕ್ಷ ಸಾಧನೆಯ ಬ್ರಹ್ಮಾನುಭವಿ. ಕೇವಲ ಉಪ್ಪಾರ ಗುರುಗಳಾಗದೆ ನಾಡಿನ ಎಲ್ಲ ಜನತೆಯ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿದ್ದು ಎಲ್ಲ ಶ್ರೀಮಠದ ಸದ್ಗುರುಗಳೊಂದಿಗೆ ಅನನ್ಯ ಸಖ್ಯಭಾವವನ್ನು ಹೊಂದಿದ್ದು ಸ್ಮರಣೀಯ. ವಾಕ್ ಮತ್ತು ಸಿದ್ಧಿ ಪಡೆದು ಅಂತರ್ಜಲ ಗುರುತಿಸುವ ಕಲೆಯೊಂದಿಗೆ ಆಯುರ್ವೇದ ಬಲ್ಲವರಾಗಿದ್ದರು. ಬಯಸಿ ಬಂದವರಿಗೆ ಔಷಧೋಪಚಾರ ಮಾಡಿದ್ದಾರೆ ಅಂತಹ ಒಂದು ಸಿದ್ಧಪುರುಷ. ತದನಂತರ 13ನೇ ಜಗದ್ಗುರುಗಳಾಗಿ ಈಗಿನ ಡಾಕ್ಟರ್ ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರು ಪಟ್ಟಾಭಿಷಿಕ್ತರಾಗಿದ್ದು ಮಠವನ್ನು ಮತ್ತು ಸಮಾಜವನ್ನು ಪ್ರಗತಿ ಪರದಲ್ಲಿ ಕೊಂಡೊಯ್ಯುತ್ತಿರ್ತಕ್ಕಂಥದ್ದು ಪ್ರಶಂಸನೀಯ. ಜಗದ್ವ್ಯಾಪಾರಿಗಳನ್ನು ಇಂದ್ರಿಯ ವ್ಯಾಪಾರಿಗಳೇ ಅರಿತು ಇಂದ್ರಿಯ ವ್ಯಾಪಾರಿಗಳಿಗೆ ಬದ್ಧರಾಗದೆ ಸತ್ಯಾನ್ವೇಷಿಗಳಾಗಿ ತನ್ಮೂಲಕ ಜಗತ್ ಕಲ್ಯಾಣಕ್ಕೆ ಶ್ರಮಿಸುತ್ತಾ ದೈವೀ ಸಂಕಲ್ಪಕ್ಕನುಗುಣವಾದ ಕರ್ಮ ಕಟ್ಟಳೆಯನ್ನು ಚಾಚೂ ತಪ್ಪದೆ ಈಶ್ವರಾರ್ಪಣ ಬುದ್ಧಿಯಿಂದ ಕಾಯಕವೆಸಗುತ್ತಾ ಸಚ್ಚಾರಿತ್ಯ ಪರಂಜ್ಯೋತಿ ನಿತ್ಯ ನಿರಂಜನ ಪ್ರಭುಗಳು ಭಗೀರಥ ಬೆಟ್ಟದ ಶ್ರೀಗಳು. ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಭಂಗ ಬಂದಾಗ ಮಿಂಚಿನೋಪಾದಿಯಲ್ಲಿ ಧಾವಿಸಿ ಸಾಮರಸ್ಯವೇರ್ಪಡಿಸಿ ನೊಂದ ಹೃದಯಗಳಿಗೆ ತಂಪನೀವ ಗಂಗೆಯಾಗಿದ್ದಾರೆ. ಮಲ್ಲಾಡಿ ಹಳ್ಳಿ ತಿರುಗ ನಾಮಾಂಕಿತ ಬ್ರಹ್ಮೈಕ್ಯ ಶ್ರೀ ರಾಘವೇಂದ್ರ ಶ್ರೀಗಳಿಂದ ಪುರುಷ ಸಿಂಹನಾಗು ಎಂಬ ಆಶೀರ್ವಾದವನ್ನು ಪಡೆದವರಾಗಿದ್ದಾರೆ. ವಿಭುಗಳು, ಪ್ರಭುಗಳು, ವಿರಾಗಿಗಳು, ಶಿವಾನುಭವಿಗಳು ಆಗಿದ್ದು ಪ್ರಶಂಸೆ, ಪ್ರಶಸ್ತಿ, ಪುರಸ್ಕಾರ, ಶ್ರೇಯಸ್ಸು ಪ್ರೇಯಸ್ಸುಗಳಿಗೆ ಮನಕೊಡದೆ ಸತ್ಕಾರ ಕೀರ್ತಿಗಳೆಂಬ ಪ್ರಲೋಭನೆಗಳಿಗೆ ಒಳಗಾಗದೆ ವಿಮುಖರಾಗಿ ಸತ್ಕಾರ್ಯ ಸಚ್ಚಿಂತಕರಾಗಿ ಸಾಮರಸ್ಯವನ್ನು ಬಿತ್ತುತ್ತಾ ಭೇದ ಭಾವವನ್ನು ಅಳಿಸಿ ಮಾನವ ಶ್ರೇಷ್ಠತೆಯನ್ನು ತೋರಿಸುತ್ತಾ ಸಮುದಾಯವನ್ನು ಸನ್ಮಾರ್ಗಕ್ಕೆ ಕರೆದೊಯ್ಯುವ ಗುರುಗಳಾಗಿದ್ದಾರೆ. ದೇಹ, ಬುದ್ಧಿ, ಮನಸ್ಸು, ಅಹಂಕಾರ ತತ್ವಗಳನ್ನು ಮೀರಿ ವರ್ಣಾತೀತರು, ಜಾತ್ಯತೀತರು ಆದ ಚರಮೂರ್ತಿಗಳು. ಮನುಕುಲದ ದುರ್ನೀತಿ, ದುರ್ನಡತೆ, ದುಷ್ಕೃತ್ಯತೆಗಳನ್ನು ಬಿಡಿಸಿ ಶ್ರದ್ಧೆ, ಭಕ್ತಿ, ಜ್ಞಾನ, ವೈರಾಗ್ಯ ಮುಂತಾದ ಆದರ್ಶಗಳನ್ನು ಬೋಧಿಸಿ ಆತ್ಮೋನ್ನತಿಯತ್ತ ಕರೆದೊಯ್ಯುತ್ತಿದ್ದಾರೆ. ಧರ್ಮ ಜಾಗೃತಿಗಾಗಿ, ಜ್ಞಾನದ ಉನ್ನತಿಗಾಗಿ, ಮನುಕುಲದ ಉದ್ಧಾರಕ್ಕಾಗಿ ನಾಡಿನಾದ್ಯಂತ ಸಂಚರಿಸಿ ತ್ರಿವಿಧ ದಾಸೋಹಿಗಳಾಗಿ ಜನತೆಯ ಹೃನ್ಮಂದಿರಗಳನ್ನು ಸಂಸ್ಕಾರ ಸನ್ಮಾರ್ಗದ ಕಡೆಗೆ ಕೊಂಡೊಯ್ಯುತ್ತಿರುವಲ್ಲಿ ಪ್ರಯತ್ನಶೀಲರಾಗಿರುವುದು ಶ್ಲಾಘನೀಯ. ಕಣ್ಮರೆಯಾಗುತ್ತಿರುವ ಕಿರುಧಾನ್ಯಗಳ ಸಾವಯವ ಕೃಷಿ, ಸುಗ್ಗಿಯ ಸಂಭ್ರಮ, ದೇಶದ ಅತ್ಯಮೂಲ್ಯ ಸಂಪತ್ತು ಯುವಶಕ್ತಿ ಜಾಗೃತಿ ಶಿಬಿರಗಳನ್ನು ಆಯೋಜಿಸಿ ಕರ್ನಾಟಕ ವನ ಸಂವರ್ಧನ ಟ್ರಸ್ಟ್ ನಡಿ ಸಸಿ ನೆಡುವ ಕಾರ್ಯಕ್ರಮ, ಉತ್ತರ ಭಾರತದ ನದಿಗಳ ಜೋಡಣೆಯಂತಹ ಬೃಹತ್ ಯೋಜನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಹದಾಯಿ, ಬಂಡೂರಿಯಂತಹ ಯೋಜನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಗೋಕಾಕ್ನ ಶ್ರೀಮಠವು ಭಗೀರಥ ಶ್ರೀಗಳಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಾಡಿನ ಎಲ್ಲ ಮಠಗಳೊಂದಿಗೆ ಸ್ನೇಹ ಸಖ್ಯ ಭಾವವನ್ನು ಬೆಳೆಸಿಕೊಂಡಿದ್ದು ಶ್ರೀಗಳ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ, ಕೃಷಿ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವುದನ್ನು ಗಮನಿಸಿ
ಸರ್ವಧರ್ಮ ಸಮನ್ವಯ ಸಾಕಾರ ಮೂರ್ತಿ ಸೌಹಾರ್ದತೆಯ ಯತೀಶ್ವರರಿಗೆ ಸುಹಾನ ಭಾರತ ವೇದಿಕೆಯು ಸನ್ಯಾಸ ಚಕ್ರವರ್ತಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಂಡಿಯನ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಆ್ಯಂಡ್ ಎಜುಕೇಷನ್ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಯುನೈಟೆಡ್ ನೇಷನ್ ಗ್ಲೋಬಲ್ ಯೂನಿವರ್ಸಿಟಿ ಅಮೆರಿಕಾ ಪಾಂಡಿಚೇರಿಯಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಪ್ರೆಸ್ ಕ್ಲಬ್ ಬೆಂಗಳೂರು ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಅಭಿನಂದಿಸಿದೆ. ಶ್ರೀಮಠದ ಭಕ್ತವೃಂದಕ್ಕೆ ಹರ್ಷ ತಂದಿದೆ. ದೊರಕಿದ ಗುರು ದೊರಕಿದ ಪರಮಾನಂದ ಬೋಧ ಅರಿವಿನೊಳಗೆ ಬಂದು ದೊರಕಿದ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೆ ಅನೇಕ ಜನ್ಮಗಳ ಪುಣ್ಯದಿಂದ ಸುಕೃತದಿಂದ ಭಗೀರಥ ಪೀಠಕ್ಕೆ ಅಭಿನವ ಭಗೀರಥರೇ ಆದ ಶ್ರೀಗಳು ದೊರಕಿದ್ದಾರೆ. ಸಾತ್ವಿಕತೆ ತಂಗಾಳಿ ಸೂಸುತ್ತ ಜನರ ಭಾವನೆ ಬದುಕು ವ್ಯಕ್ತಿತ್ವಗಳನ್ನು ಅರಳಿಸುತ್ತಾ ಕಂಗಳಿಸುತ್ತಿದ್ದಾರೆ. ಒಂದಾಗಿ ಬಾಳೋಣ, ಜೊತೆಗೂಡಿ ಬಾಳೋಣ, ದೈವಕ್ಕೆ ಶರಣಾಗೋಣ, ದೈವೇಚ್ಛೆ ಅರಿತು ಗುರುಗಳಲ್ಲಿ ಒಂದು ಶರಣಾಗೋಣ, ಆಗ ಬಾಳಲ್ಲಿ ಬೆಳಕಾದೀತು. ಓಂ ತತ್ಸತ್. ಹೆಸರು ಮಹಾದೇವ ಸಾಗರ್ ಅಂತೇಳಿ ನಾನು ಹೈಕೋರ್ಟಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ದೇನೆ. ನಂತರ ಈ ಒಂದು ಸಮಾಜ ಸೇವೆಯಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜದ ಒಂದು ಬಡವರ ಏಳ್ಗೆಗಾಗಿ ಸದಾ ಶ್ರಮಿಸುತ್ತಾ ಬಂದಿರುತ್ತೇನೆ. ನಾನು LLM ಪದವೀಧರನಾಗಿದ್ದು ಒಂದು ಸೇವಾ ಸಂಸ್ಥೆಗಳ ಮೂಲಕನೂ ಸಹ ಒಂದು ಬಡ ಜನತೆಗೆ ಅನುಕೂಲವಾಗೋ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಅದೇ ನಿಟ್ಟಿನಲ್ಲಿ ಮಾನವ ಜನ್ಮ ದೊಡ್ಡದು ಅಂತ ಕರೀತಾರೆ, ಆದರೆ ಮಾನವೀಯತೆ ಅದಕ್ಕಿಂತಲೂ ದೊಡ್ಡದು. ಮಾನವೀಯತೆ ನೆಲಗಟ್ಟಿನಲ್ಲಿ ಶ್ರೀ ಬ್ರಹ್ಮಪುರಿ ಬ್ರಹ್ಮ ವಿದ್ಯಾನಗರದ ಶ್ರೀ 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 ಪರಮ ಪೂಜ್ಯ ಗುರುಗಳಾದಂತಹ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರ ಒಂದು 50ನೇ ಸುವರ್ಣ ಮಹೋತ್ಸವದ ಅಂಗವಾಗಿ ದಿನಾಂಕ 29/11/2018 ಗುರುವಾರ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಾಡಿನ ಸಮಸ್ತ ಮುಖಂಡಗಳು, ಹಿರಿಯರು, ಎಲ್ಲ ನಾಗರಿಕ ಬಂಧುಗಳ ಸಮಕ್ಷಮದಲ್ಲಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಬ್ರಹ್ಮ ವಿದ್ಯಾನಗರದಲ್ಲಿ ಬಡ ಮಕ್ಕಳಿಗೆ ಹಲವಾರು ವಿದ್ಯಾಸಂಸ್ಥೆಗಳನ್ನು ತೆರೆದು ಸಮಾಜದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಜಾಗೃತಿಗೆ ಸದಾ ತಮ್ಮನ್ನೇ ಮುಡುಪಾಗಿ ತೊಡಗಿಸಿಕೊಂಡು ಸರ್ವಕಾಲಿಕ ಧರ್ಮ ಸಮನ್ವಯ ನೀತಿಯಂತೆ ಎಲ್ಲ ವರ್ಗದ ಜನರಿಗೂ ಕೂಡ ತಳಮಟ್ಟದವರು ಒಂದು ಉತ್ತಮ ಸ್ಥಿತಿಗೆ ಬರಬೇಕು ಅಂತೇಳಿ ವಿದ್ಯಾರ್ಜನೆಯನ್ನು ಮಾಡಿ ನಾಡಿನಾದ್ಯಂತ ಈ ನಾಡು, ನುಡಿ, ನೆಲ, ಜಲ, ಸಂಪನ್ಮೂಲ ಸರ್ವರಿಗೂ ಸಮನಾಗಿ ಹಂಚಿಕೆಯಾಗಿ ಜಗತ್ಪ್ರಸಿದ್ಧಿಯಾಗಿ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುವಂತಹ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಭಗೀರಥ ಧಾರ್ಮಿಕ ಪೀಠದ ಶ್ರೀ ಪುರುಷೋತ್ತಮಾನಂದ ಮಹಾಸ್ವಾಮೀಜಿಗಳವರು ಎಂದೆಂದಿಗೂ ಕೂಡ ಅಭೂತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚು ನಾಡಿನಾದ್ಯಂತ ಪ್ರಪಂಚದಾದ್ಯಂತ ಹೆಚ್ಚು ಹೆಸರುವಾಸಿಯಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅವರು ಜಗತ್ಪ್ರಸಿದ್ಧಿಯಾಗಿ ಅವರ ಒಂದು ಸೇವೆ ಸಮಾಜಕ್ಕೆ ಮುಡುಪಾಗಿರಲಿ. ಅವರು ಅಭೂತಪೂರ್ವವಾದಂಥ ಒಂದು ನಡೆದಾಡುವ ದೇವರ ರೀತಿಯಲ್ಲಿ ಪ್ರತಿಯೊಂದು ಯಾವುದೇ ತ್ಯಾಗಮಯಿಯಾಗಿ ಸಕಲ ಜೀವರಾಶಿಗಳಿಗೂ ಕೂಡ ಒಳಿತನ್ನು ಮಾಡುವಂತಹ ಒಂದು ಪುಣ್ಯಶಾಲಿಯ ದೈವ ಮಾನವರೆಂದೇ ಸ್ವಾಮಿ ವಿವೇಕಾನಂದ ರೀತಿಯಲ್ಲೇ ಮುಗುಳ್ನಗೆ ನಕ್ಕು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕಂಡಿಡ್ತಕ್ಕಂಥ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರು ಇನ್ನೂ ಹೆಚ್ಚು ಬೆಳೆಯಲಿ ಅಂತ ಹಾರೈಸ್ತಾ, ಸ್ವಾಮೀಜಿಯವರು ಇತರೆ ಎಲ್ಲ ವರ್ಗದ ಧರ್ಮಗುರುಗಳ ಜೊತೆ ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಎಲ್ಲ ವರ್ಗದ ಜನರಿಗೂ ಕೂಡ ಒಳಿತನ್ನು ಮಾಡಿ ಬರ್ತಕ್ಕಂಥ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಒಂದು ಬೃಹನ್ ಮಠ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಹಲವಾರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಅಂತ ನಾನಾದರೂ ಈ ಮೂಲಕ ನಿನ್ನೆ ಭಾಗವಹಿಸಿದ್ದ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರ ಪಾದರ ವಿಂಗಳಿಗೆ ನಮಿಸುತ್ತಾ ನನ್ನ 2 ಮಾತನ್ನು ಮುಕ್ತಿಗೊಳಿಸ್ತೇನೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬ್ರಹ್ಮ ವಿದ್ಯಾನಗರ ಶ್ರೀ ಭಗೀರಥ ಗುರುಪೀಠ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ನಮ್ಮ ಜನತಾ ಬಂಧು ಮೀಡಿಯಾ ಚಾನಲ್ಗಾಗಿ ಸಂದರ್ಶನ ನೀಡ್ತಿದ್ದಾರೆ. ಅವರಿಗೆ ನಮ್ಮ ಮೀಡಿಯಾ ವತಿಯಿಂದ ವಂದನೆಗಳು. ಕನ್ನಡ ನಾಡಿನ
ಎಲ್ಲ ಜನತೆಗೂ ಜನತಾ ಬಂಧು ವಾಹಿನಿಯ ಮೂಲಕ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ನಾಡಿನ ಜನತೆಗೆ ಈಗಾಗಲೇ ಹಲವು ಸುದ್ದಿವಾಹಿನಿಗಳು ಸುದ್ದಿಯನ್ನು ತಲುಪಿಸಲಿಕ್ಕೆ, ಎಲ್ಲ ಜನರಿಗೆ ಜನಪರವಾದ ಅನೇಕ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಕಷ್ಟು ಮಾಧ್ಯಮಗಳ ಮೂಲಕ ಈಗಾಗಲೇ ಕೆಲಸ ನಡೀತಾ ಇದೆ. ಅದರಲ್ಲಿ ಜನತಾ ಬಂಧು ವಾಹಿನಿಯೂ ಸಹ ಸಾಕಷ್ಟು ನಿರೀಕ್ಷಣೆಗಳನ್ನು ಇಟ್ಕೊಂಡು ಕೆಲಸ ಮಾಡುವತ್ತ ಈಗಾಗಲೇ ಜನರಿಗೆ ಸಾಕಷ್ಟು ಒಂದು ಉತ್ತಮವಾದಂತಹ ಒಂದು ಸಂದೇಶವನ್ನು ನೀಡ್ತಾ ಇದೆ. ಹಾಗೆ ನಮ್ಮ ಚಿನ್ಮೂಲಾದ್ರಿ ಶಿಲಾಪುರಿ ಮಹಾಸಂಸ್ಥಾನದ ಗುರುಪೀಠಕ್ಕೂ ಈ ದಿವಸ ನಮ್ಮ ಜನತಾ ಬಂಧು ವಾಹಿನಿಯವರು ನಮ್ಮ ಸಂದರ್ಶನವನ್ನು ಪಡೀಲಿಕ್ಕೆ ಬಂದಿರುವಂಥದ್ದು ತುಂಬ ಸಂತೋಷದ ವಿಚಾರ. ನಮ್ಮ ಭಗೀರಥ ಪೀಠ ಮಹಾಸಂಸ್ಥಾನವು ಸುಮಾರು 650 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇರುವಂತಹ ಗುರುಪೀಠ. ಈ ಗುರುಪೀಠಕ್ಕೆ 13 ಜನ ಜಗದ್ಗುರುಗಳಾಗಿರುವಂಥದ್ದು ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ನಮ್ಮ ಹಿಂದಿನ ಪೂಜ್ಯರು ಚಿತ್ರದುರ್ಗ ನಗರದಲ್ಲಿ ಮಠವನ್ನು ಸ್ಥಾಪನೆ ಮಾಡಿ, ಅಲ್ಲಿಂದ 300 ವರ್ಷಗಳ ಹಿಂದೆ ನಾಯಕನಹಟ್ಟಿ ಸಮೀಪ ಚಳ್ಳಕೆರೆ ತಾಲೂಕಿನಲ್ಲಿ ಉಪ್ಪಾರಹಟ್ಟಿ ಗ್ರಾಮದಲ್ಲಿ ನಮ್ಮ ಶ್ರೀಮಠವನ್ನು ಸ್ಥಾಪನೆ ಮಾಡಿ, ಇಂದಿನ ಪೂರ್ವಿಕರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಹಾಗೂ ಅನೇಕ ಪೂಜ್ಯರ ಗದ್ದಿಗಳನ್ನ ನಾವು ಅಲ್ಲಿಯೂ ನೋಡ್ಬೋದು. ಆ ನಂತರದಲ್ಲಿ ಪರಮ ಪೂಜ್ಯ 12ನೇ ಜಗದ್ಗುರುಗಳಾದ ಲೇಪಾಕ್ಷ ಮಹಾಸ್ವಾಮೀಜಿಯವರು 1960 ನಂತರದಲ್ಲಿ ಅವರು ವಸ್ತ್ರಗಾರ ತಾಲೂಕಿನ ಬ್ರಹ್ಮಾವಿದ್ಯನಗರ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಇಂದಿನ ಅನೇಕ ಭಕ್ತರ ಅಪೇಕ್ಷೆಯಂತೆ ಪೂಜ್ಯ ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮೀಜಿಯವರು ಆಲೋರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ ಬಂದು ಅಲ್ಲಿ ಸ್ವಾಮಿಯ ದರ್ಶನವನ್ನು ಪಡೆಯುವ ಸಂದರ್ಭದಲ್ಲಿ ಆಲೋರಾಮೇಶ್ವರ ಶ್ರೀರಾಮಚಂದ್ರನಿಂದ ಸೀತಾರಾಮರು ಬಂದು ಅಲ್ಲಿ ರಾಮೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ದಕ್ಷಿಣ ಕಾಶಿ ಅಂತಲೇ ಹೆಸರು ಪಡೆದಿರುವಂಥ ಪುಣ್ಯಕ್ಷೇತ್ರ. ಆ ಕ್ಷೇತ್ರಕ್ಕೆ ಪೂಜ್ಯ ಸ್ವಾಮೀಜಿಯವರು ಭಕ್ತರೊಂದಿಗೆ ಬಂದ ಮೇಲೆ ಅಲ್ಲಿ ಭಕ್ತರ ಕೋರಿಕೆಯಂತೆ ಈ ಬ್ರಹ್ಮವಿದ್ಯಾನಗರ ಈಗಿನ ಕ್ಷೇತ್ರ ಇದೆಯಲ್ಲ, ಇದು ಮೊದಲು ಕಾಡಾಗಿ ಬೆಳೆದಂಥ ಒಂದು ಜನವಾಸ ಇಲ್ಲದಂಥ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಒಬ್ಬ ಮಹಾತ್ಮರ ಹಿಂದೆ ಸುಮಾರು 400 ವರ್ಷಗಳ ಹಿಂದೆ ಒಬ್ಬ ಸಿದ್ಧಿ ಪುರುಷರಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಸಂಗೇನಹಳ್ಳಿ, ಗಲಬೇನಹಳ್ಳಿ ಎನ್ನುವಂಥ ಗ್ರಾಮಗಳ ಹಿಂದೆ ಇದ್ದು ಅಂತ ಹೇಳ್ತಾರೆ. ಆ ಪೂಜ್ಯ ಸ್ವಾಮೀಜಿಯವರು ಸಿದ್ಧಿ ಪುರುಷರಾಗಿದ್ದರು, ಅನೇಕ ಒಂದು ಕೆಲಸಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡಿ ತಪಸ್ಸುಗಳಾಗಿದ್ದರು. ಅಂತಹ ಪೂಜ್ಯ ಮಹಾಸನ್ನಿಧಿಯವರು ಅವರು ಜೀವಂತ ಸಮಾಧಿ ಆದರು ಅಂತ ಇಲ್ಲಿ ಜನರು ಹೇಳ್ತಾರೆ. ಜೀವಂತ ಸಮಾಧಿ ಆಗಿರುವಂಥ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯರ ಭಕ್ತರೊಡಗೂಡಿ ಬರುವಂಥ ಸಂದರ್ಭದಲ್ಲಿ ಆ ಪೂಜ್ಯರ ಒಂದು ಕೃಪೆಯ ಮೇರೆಗೆ ಇಲ್ಲಿಯೇ ಮಠ ಸ್ಥಾಪನೆ ಮಾಡಬೇಕು ಅಂತೇಳಿ ನಮ್ಮ ಲೇಪಾಕ್ಷ ಮಹಾಸ್ವಾಮೀಜಿಯವರು ಅವರು ಅಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ದಿವಂಗತ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರ ಹತ್ರ ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಂಡ್ರು. ಹೀಗೆ ನಮ್ಮ ಏನು ಆ ಮಹಾತ್ಮರ ಕೃಪೆಯಾಗಿದೆ, ಇಲ್ಲಿಯೇ ಮಠವನ್ನು ಸ್ಥಾಪನೆ ಮಾಡಬೇಕು ಅಂತ ಗುರುಗಳ ಒಂದು ಆಶೀರ್ವಾಣಿ ನನಗೆ ಆಗಿದೆ ಅಂತ ಹೇಳಿದಾಗ ಆಗ ನಿಜಲಿಂಗಪ್ಪನವರು ಸರ್ಕಾರದಿಂದ 500 ಎಕರೆ ಜಮೀನನ್ನು ಇಲ್ಲಿ ಮಂಜೂರಾತಿ ಮಾಡಿಕೊಡ್ತಾರೆ. ಈ 500 ಎಕರೆ ಜಮೀನಿನಲ್ಲಿ ಸ್ವಾಮೀಜಿಯವರು ಒಂದು ಮೊದಲೇ ಕಣಿವೆ ಸಹಕಾರ ಸಾಮುದಾಯಿಕ ಬೇಸಾಯ ಸಂಘ ಅಂತೇಳಿ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರಿಂದ ಸ್ಫೂರ್ತಿ ಪಡೆದಂಥ ಗುರುಗಳು ಏನು ಗ್ರಾಮೀಣ ಪ್ರದೇಶ ಜನರ ಉದ್ಧಾರ ಆಗಬೇಕು, ಆ ಮೂಲಕ ರೈತರ ಬದುಕು ಹಸನಾಗಬೇಕು ಅಂತೇಳಿ ಸಾಮೂಹಿಕವಾಗಿ ಅಂದರೆ ಸಹಕಾರಿ ತತ್ವದ ಅಡಿಯಲ್ಲಿ ಸಾಮೂಹಿಕವಾಗಿ ಜನರು ದುಡಿಮೆ ಮಾಡಬೇಕು. ದುಡಿಮೆ ಮಾಡಿ ಅವರೆಲ್ಲರೂ ಸೇರಿ ಒಂದು ಕಡೆ ಎಲ್ಲರೂ ತಮ್ಮ ಸುಖ ಕಷ್ಟ ಎಲ್ಲವನ್ನೂ ಹಂಚಿಕೊಳ್ಬೇಕು. ಆ ಮೂಲಕ ಅವರು ಅಭಿವೃದ್ಧಿಯನ್ನು ಸಾಧನೆ ಮಾಡ್ಕೋಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ಕನಸನ್ನು ನೆನಸು ಮಾಡಲಿಕ್ಕಾಗಿ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರು ಬಡವರನ್ನು 100 ಕುಟುಂಬದವ್ರನ್ನ ಬೇರೆಲ್ಲ ಕೂಲಿ ಕಾರ್ಮಿಕರನ್ನು ಕರ್ಕೊಂಡ್ಬಂದು
ಇಲ್ಲಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ಆಶ್ರಯವನ್ನು ನೀಡಿ, ಜೊತೆಗೆ ಜೋಳಿಗೆ ಹಾಕ್ಕೊಂಡು ಎಲ್ಲ ಕಡೆ ಭಿಕ್ಷೆಯನ್ನು ಮಾಡಿ ಸ್ವಾಮೀಜಿಯವರು ಎಲ್ಲ ಜನರನ್ನು ಸಾಕ್ತಾರೆ. 16 ವರ್ಷಗಳವರೆಗೆ ಅವರಿಗೆ ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ಮಾಡ್ತಾರೆ. ಆನಂತರದಲ್ಲಿ 500 ಎಕರೆ ಜಮೀನನ್ನೆಲ್ಲ ಸಾಗು ಮಾಡಿ ಸಾಕಷ್ಟು ಶ್ರಮಿಸಿ ಪೂಜ್ಯ ಸ್ವಾಮೀಜಿಯವರು ಕಾಯಿಕ ಯೋಗಿಗಳಾಗಿ ಕೃಷಿ ಕ್ಷೇತ್ರದ ಮೇಲೆ ಅವರಿಗಿದ್ದಂಥ ಅಭಿಮಾನ, ಪ್ರೀತಿ, ಅವರು ಸ್ವತಃ ಅವರೇ ನಿಂತು ಕೃಷಿಯನ್ನು ಮಾಡಿಸ್ತಾರೆ. ಜನರಿಗೆ ಎಲ್ಲ ರೀತಿಯ ದುಡಿಮೆಯನ್ನು ಹಚ್ಚುವಂಥ ಕೆಲಸ ಮಾಡ್ತಾರೆ. ಆ ಮೂಲಕ ಈ ಒಂದು 500 ಎಕರೆ ಜಮೀನಲ್ಲಿ ತೆಂಗಿನ ತೋಟ, ಅಡಿಕೆ ತೋಟ, ಎಲ್ಲ ರೀತಿಯ ತೋಟಗಳನ್ನು ಮಾಡಿಸಿ, ಜೊತೆಗೆ ಎಲ್ಲ ರೀತಿಯ ಜನಗಳಿಗೆ ಒಂದು ಉತ್ತಮ ಆಹಾರವನ್ನು ಬೆಳಿಬೇಕು, ನಾಡಿಗೆ ಎಲ್ಲ ಕಡೆ ಸಿಗುವಂತಾಗಬೇಕು ಅಂತೇಳಿ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಂಥ ಪೂಜ್ಯರು. ಜೊತೆಯಲ್ಲಿ ಗ್ರಾಮೀಣ ಜನರಿಗೆ, ಬಡ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಶಿಕ್ಷಣ ವಂಚಿತ ಬಡ ಮಕ್ಕಳಿಗೆ, ಅದರಲ್ಲಿ ಹಿಂದುಳಿದ ವರ್ಗದ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತೇಳಿ ಸ್ವಾಮೀಜಿಯವರು 1974ರಲ್ಲಿ ಅವರು ಒಂದು ಸಂಸ್ಥೆಯನ್ನು ಕಟ್ತಾರೆ, ಉಪವೀರ ಜಗದ್ಗುರು ವಿದ್ಯಾಸಂಸ್ಥೆ ಅಂತೇಳಿ. ಆ ಉಪವೀರ ಜಗದ್ಗುರು ವಿದ್ಯಾಸಂಸ್ಥೆಯ ಮೂಲಕ 4 ಪ್ರೌಢಶಾಲೆಗಳನ್ನು ಸ್ವಾಮೀಜಿಯವರು ಪ್ರಾರಂಭಿಸ್ತಾರೆ. ಆ 4 ಪ್ರೌಢಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳು. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿಯ ಶಿಕ್ಷಣಕ್ಕೆ ಸವಲತ್ತಿಲ್ಲದಂಥ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಪೂಜ್ಯರು ಆ 4 ಪ್ರೌಢಶಾಲೆಗಳನ್ನು ತೆರೆದು ಭಾಳಷ್ಟು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ. ಜೊತೆಯಲ್ಲಿ ಮಾಧ್ಯಮಿಕ ಶಾಲೆ ಇರ್ಬೋದು, ಇನ್ನು ಜೂನಿಯರ್ ಕಾಲೇಜುಗಳನ್ನು ಈ ರೀತಿಯಾಗಿ ಸ್ವಾಮೀಜಿಯವರು ಪ್ರಾರಂಭಿಸಿ ಹಾಸ್ಟೆಲ್ಗಳನ್ನು ತೆರೆಯಲಿಕ್ಕೆ ಶುರು ಮಾಡ್ತಾರೆ. ರಾಜ್ಯದಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ ಆಗ್ತದೆ, ಹಾಗೆ ಸಂಘ ಸಂಸ್ಥೆಗಳ ಪ್ರಾರಂಭ ಆಗ್ತವೆ. ಹೀಗೆ ಪೂಜ್ಯರು ಶೈಕ್ಷಣಿಕವಾಗಿ, ಜೊತೆಗೆ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಜನರಿಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ದುರಭ್ಯಾಸ ದುಶ್ಚಟಗಳನ್ನು ದೂರ ಮಾಡಿಸಿ ಜನರನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಅವಿರತವಾಗಿ 50 ವರ್ಷಗಳವರೆಗೆ ಸಮಾಜವನ್ನು ಮುನ್ನಡೆಸ್ತಾರೆ. ಅಂಥ ಪೂಜ್ಯರು ನಾಡಿನ ಅನೇಕ ರಾಜಕಾರಣಿಗಳೊಂದಿಗೆ, ಬೇರೆ ಬೇರೆ ಕ್ಷೇತ್ರದ ಎಲ್ಲ ಸಾಧಕರೊಂದಿಗೆ ಅವರು ಗುರುತಿಸ್ಕೊಂಡು ಅವರು 50 ವರ್ಷಗಳ ಸುದೀರ್ಘ ಬದುಕಿನಲ್ಲಿ ತುಂಬ ಹೋರಾಟವನ್ನು ಮಾಡಿ ಈ ಅತ್ಯಂತ ಹಿಂದುಳಿದ ಉಪ್ಪಾರ ಸಮಾಜವನ್ನು ಮುನ್ನಡೆಸುವಂಥ ಕೆಲಸ ಮಾಡ್ತಾರೆ. 1950ರಲ್ಲಿ ಸ್ವಾಮೀಜಿಯವರು ಪಟ್ಟಾಭಿಷಕ್ತರಾಗಿ, ಆನಂತರ ಅಲ್ಲಿಂದ ನಂತರ ಸರ್ಕಾರದೊಂದಿಗೆ ಇವರು ಸಾಕಷ್ಟು ಹೋರಾಟವನ್ನು ಮಾಡಿ, ಹಾಗೆ ಸ್ವಾಮೀಜಿಯವರು ಇನ್ನೊಂದು ಗುರುಪೀಠಕ್ಕೂ ಸಹ ಒಂದು ಗೌರವ ಸಿಗಬೇಕು ಅಂತ ಭಕ್ತರ ಅಪೇಕ್ಷೆ ಮೇರೆಗೆ ಏನು ನಮ್ಮ ಚಿನ್ಮೂಲಾದ್ರಿ ಶಿಲಾಪುರಿ ಮಹಾಸಂಸ್ಥಾನ ಮಠ ಇದೆ, ಈ ಮಠಕ್ಕೆ ಸರ್ಕಾರದಿಂದ ಒಂದು ಮನ್ನಣೆಯನ್ನು, ಗೌರವವನ್ನು ಪಡೀಲಿಕ್ಕೂ ಸ್ವಾಮೀಜಿಯವರು ಯಶಸ್ವಿ ಆಗ್ತಾರೆ. ಸರ್ಕಾರವೇ ಈ ಮಠಕ್ಕೆ ತುಂಬ ಒಂದು ಗೌರವವನ್ನು ಕೊಟ್ಟು ರಾಜ ಬಿರುದುಗಳನ್ನು ಕೊಟ್ಟಿದೆ, ವಿಶೇಷ ಬಿರುದುಗಳನ್ನು ಕೊಟ್ಟಿದೆ, ಮನ್ನಣೆಯನ್ನು ಕೊಟ್ಟಿದೆ. ಆ ಮೂಲಕ ಈ ನಾಡಿನಲ್ಲಿ ಕೆಲವೇ ಮಠಗಳೇನಿದ್ದಾವಲ್ಲ ಅಂಥ ಮಠಗಳ ಸಾಲಿನಲ್ಲಿ ಈ ಭಗೀರಥ ಪೀಠ ಮಹಾಸಂಸ್ಥಾನಕ್ಕೂ ಸಹ ವಿಶೇಷ ಗೌರವವನ್ನು ಕೊಟ್ಟು ಸರ್ಕಾರ ಆ ರೀತಿಯಾಗಿ ಒಂದು ಎಲ್ಲ ರೀತಿಯ ಭಕ್ತರ ಆಸೆಗೆ ತಕ್ಕಂತೆ ತಮ್ಮ ಒಂದು ಎಲ್ಲ ರೀತಿಯ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ನಂತರದಲ್ಲಿ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರ ನಂತರದಲ್ಲಿ ನಾವು 2000 ಇಸ್ವಿನಲ್ಲಿ ನಾವು ಪಟ್ಟಾಭಿಷಕ್ತರಾಯಿತು. ನಮಗೆ ಅವ್ರ ನಂತರದಲ್ಲಿ ಸ್ವಾಮೀಜಿಯವರಿದ್ದಾಗಲೇ 1997ರಲ್ಲಿ ನಮಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ಗುರು ದೀಕ್ಷೆಯನ್ನು ನೀಡಿದರು ಸ್ವಾಮೀಜಿಯವರು. ನಂತರದಲ್ಲಿ ಸ್ವಾಮೀಜಿಯವರು 99ರಲ್ಲಿ ಸ್ವಾಮೀಜಿಯವರು ಐಕ್ಯವಾಗ್ತಾರೆ. ಐಕ್ಯವಾದ ನಂತರದಲ್ಲಿ ನಮಗೆ 2000 ಇಸ್ವಿನಲ್ಲಿ ನಮ್ಮ ಮತ್ತೊಬ್ಬ ಪೂಜ್ಯ ಗುರುಗಳಾದ ಶಿವಪುರಿ ಮಹಾಸ್ವಾಮೀಜಿಯವರಿಂದ ನಮಗೆ ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕಕ್ಕೆ ನಾಡಿನ ಅನೇಕ ಸಂತರು ಮಹಾತ್ಮರು ಬಂದಿದ್ದರು. ಎಲ್ಲ ಭಕ್ತ ಸಮೂಹ ಸೇರಿ ನಮಗೆ 2000 ಇಸ್ವಿನಲ್ಲಿ ಫೆಬ್ರವರಿ 10ರಂದು ನಮಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿದರು. ಅಂದಿನಿಂದ ನಾವು ಇಲ್ಲಿಯವರೆಗೆ ಸಮಾಜಮುಖಿಯಾದಂಥ 10 ಹಲವು ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವೀಗ ಸಾಗ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಭಗೀರಥ ಗುರುಪೀಠ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಮಠವನ್ನು ನಾವು ಹೆಚ್ಚು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತೇಳಿ ಇಲ್ಲಿ ವಿದ್ಯಾರ್ಥಿ ನಿಲಯಗಳಿರ್ಬೋದು, ಇನ್ನು ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅವೆಲ್ಲವುಗಳನ್ನು ನಾವು ಹೆಚ್ಚು D.Ed ಕಾಲೇಜು, B.Ed ಕಾಲೇಜು, ನರ್ಸಿಂಗ್ ಕಾಲೇಜು, ಹೀಗೆ ಅವೆಲ್ಲವುಗಳನ್ನು ಮಾಡುವ ಜೊತೆಯಲ್ಲಿ ಇವತ್ತು ಈಗಿನ ಅತ್ಯಾಧುನಿಕ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಲಿಕ್ಕೆ ನಾವು ಪ್ರಾರಂಭಿಸಿದ್ದೇವೆ. ಇವುಗಳ ಜೊತೆಯಲ್ಲಿ ಇವತ್ತು ಜನರು ಇವತ್ತಿನ ಯುವಕರು ಸಹ ಕೃಷಿಯಿಂದ ವಿಮುಖರಾಗಿ ಇವತ್ತು ಪಟ್ಟಣ ಪ್ರದೇಶಗಳಿಗೆ ಹೋಗೋದನ್ನು ಗಮನಿಸಿ ನಾವಿವತ್ತು ಕೃಷಿಯನ್ನು ಹೆಚ್ಚು ಅದಕ್ಕೆ ಗಮನ ಕೊಟ್ಟು ಇವತ್ತು ಮಠದ ಜಮೀನಿನಲ್ಲಿ
ನೂರಾರು ಎಕರೆಯಲ್ಲಿ ಇವತ್ತು ತೆಂಗಿನ ತೋಟ, ಅಡಿಕೆ ತೋಟ, ದಾಳಿಂಬೆ ತೋಟ ಇವೆಲ್ಲವುಗಳ ಜೊತೆಯಲ್ಲಿ ಇವತ್ತು ಸಿರಿಧಾನ್ಯಗಳನ್ನು ಬೆಳೆಯುವಂಥ ಕೆಲಸ ಮಾಡ್ತಾ ಇದ್ದೇವೆ. ಸಿರಿಧಾನ್ಯಗಳು ಇವತ್ತು ಸಾಕಷ್ಟು ಎಲ್ಲ ಕಡೆ ಇವತ್ತು ಸಿರಿಧಾನ್ಯಗಳ ಜನ ಇವತ್ತು ಮುಖ ಮಾಡ್ತಾ ಇದ್ದಾರೆ. ಅಂಥ ಸಿರಿಧಾನ್ಯಗಳನ್ನು ಸಾವಯವ ಕೃಷಿಯ ಮೂಲಕ ನಾವು ಬೆಳೀತಾ ಇದ್ದೇವೆ. ಪ್ರತಿ ವರ್ಷ ನಾವು ಶ್ರೀಮಠದ ವತಿಯಿಂದ ಸುಗ್ಗಿ ಹಬ್ಬವನ್ನು, ಸುಗ್ಗಿ ಸಂಭ್ರಮವನ್ನು ಮಾಡ್ತೇವೆ. ಎಲ್ಲ ಜನರು ಇವತ್ತು ಸುಗ್ಗಿ ಹಬ್ಬವನ್ನು ಮಾಡ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಈ ಎಲ್ಲ ಸಂಭ್ರಮ ನಮ್ಮಿಂದ ದೂರ ಆಗ್ತಾ ಇದೆ. ಜಾನಪದ ಕಲೆಗಳು ದೂರ ಆಗ್ತಾ ಇದ್ದಾವೆ. ಇವೆಲ್ಲವುಗಳನ್ನು ಮತ್ತೆ ಮರುಜೀವ ಕೊಡಬೇಕು ಅನ್ನೋಂಥ ದಿಸೆಯಲ್ಲಿ ಇವತ್ತು ನಮ್ಮ ಶ್ರೀಮಠದ ವತಿಯಿಂದ ಭಗೀರಥ ಜಾನಪದ ಸಾಂಸ್ಕೃತಿಕ ಟ್ರಸ್ಟ್ ಅಂತೇಳಿ ರಚನೆ ಮಾಡಿ ಆ ಸಂಸ್ಥೆ ವತಿಯಿಂದ ಏನೋ ರಾಜ್ಯ ಪ್ರಸಿದ್ಧಿ ಪುರಸ್ಕೃತ ಯುಗಧರ ರಾಮಣ್ಣ ಅನೇಕ ಸಾಹಿತಿಗಳನ್ನು, ಕಲಾವಿದರನ್ನ ಇಟ್ಕೊಂಡು ಅಲ್ಲಿ ಭಾರತೀಯ ಸಂಸ್ಕೃತಿಗೆ ತಕ್ಕಂತೆ, ಜಾನಪದ ಕಲೆಗಳಿಗೆ ತಕ್ಕಂತೆ ಇವತ್ತು ಸಾಕಷ್ಟು ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅಂಥ ರೀತಿಯಲ್ಲಿ ಆ ಒಂದು ಸಂಸ್ಥೆ ವತಿಯಿಂದ ಇಡೀ ನಾಡಿನಾದ್ಯಂತ ಎಲ್ಲ ಕಡೆ ನಾವು ಕಾರ್ಯಕ್ರಮ ಕೊಡುವ ಜೊತೆಯಲ್ಲಿ ಇವತ್ತು ಜನರನ್ನು ಅರಿವನ್ನು ಮೂಡಿಸುವಂಥ ಕೆಲಸ ಮಾಡುವಂಥದ್ದು. ಜೊತೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಲ್ಲಿ ಅಜ್ಞಾನ, ಮೌಢ್ಯತೆ, ಕಂದಾಚಾರಗಳನ್ನು ಆದಷ್ಟು ಕಡಿಮೆ ಮಾಡಿ ಇವತ್ತು ಪ್ರಜ್ಞಾವಂತಿಕೆಯನ್ನು ಮೂಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಅದರ ಕಡೆಗೂ ಗಮನ ಕೊಟ್ಟು ಮಾಡ್ತಾ ಇದ್ದೇವೆ. ಒಂದು ಬ್ರಹ್ಮಾದ್ರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಗ್ರಾಮೀಣ ಸಂಸ್ಥೆ ಅಭಿವೃದ್ಧಿ ಸಂಸ್ಥೆ ವತಿಯಿಂದಲೂ ಇವತ್ತು ಜನಪರವಾದಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಆರೋಗ್ಯ ಶಿಬಿರಗಳಿರ್ಬೋದು ಅಥವಾ ಯುವಕರಿಗೆ ಶಿಬಿರಗಳಿರ್ಬೋದು, ಇನ್ನೂ ಹಲವು ರೀತಿಯಾದಂತಹ ಜನಪರವಾದ ಕಾರ್ಯಕ್ರಮವನ್ನು ರೂಪಿಸ್ತಾ ಆ ಸಂಸ್ಥೆ ವತಿಯಿಂದಲೂ ಸಹ ಕೆಲಸ ನಡೀತಾ ಇದೆ. ಇವೆಲ್ಲಗಳ ಜೊತೆಯಲ್ಲಿ ನಾವಾದರೂ ಸಹ ನಾಡಿನ ಎಲ್ಲ ಮಠಾಧೀಶರೊಂದಿಗೆ ಸೇರಿಕೊಂಡು ಇವತ್ತು ಮಠಮಾನ್ಯಗಳಲ್ಲಿ ಇವತ್ತು ಏನು ಸಾಮರಸ್ಯವನ್ನು ಮೂಡಿಸುವಂಥದ್ದು, ಹಾಗೆ ಸಮುದಾಯಗಳ ಮಧ್ಯದಲ್ಲಿ ಸಾಮರಸ್ಯವನ್ನು ಮೂಡಿಸುವಂಥದ್ದು, ಹಾಗೆ ಎಲ್ಲೆಲ್ಲಿ ಏನಾದರೂ ಪ್ರಕೃತಿ ವಿಕೋಪಗಳಾದಾಗ ಅಥವಾ ಇನ್ನೂ ಏನಾದರೂ ಜನಗಳ ಮಧ್ಯದಲ್ಲಿ ಒಂದು ಘರ್ಷಣೆಗಳಾದಾಗ, ಜಾತಿಗಳ ಮಧ್ಯದಲ್ಲಿ ಘರ್ಷಣೆಗಳಾದಾಗ, ಸಮುದಾಯಗಳ ಮಧ್ಯದಲ್ಲಿ ಏನಾದರೂ ಅಂತ ಭಿನ್ನಾಭಿಪ್ರಾಯಗಳಾದಾಗ ಅಲ್ಲಿಗೂ ಹೋಗಿ ಎಲ್ಲ ಮಠಾಧೀಶರು ನಾವು ಆ ಶಾಂತಿಯನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವೆಲ್ಲಗಳ ಜೊತೆಯಲ್ಲಿ ಇವತ್ತು ನಾವು ನಮ್ಮ ಮಠದ ವತಿಯಿಂದ ಪ್ರತಿ ವರ್ಷವೂ ಸಾಮೂಹಿಕ ಕಲ್ಯಾಣ ಮಹೋತ್ಸವ, ಜಾನಪದ ಕಲಾ ಮೇಳ, ಹಾಗೆ ಇನ್ನೂ ಸಾಂಸ್ಕೃತಿಕೋತ್ಸವಗಳು ಇವೆಲ್ಲವುಗಳನ್ನು ನಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಹಾಗೆ ಭಗೀರಥ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲೂ ಸಹ ನಾವು ಕೊಡ್ತಾ ಬಂದಿದ್ದೇವೆ. ಇವೆಲ್ಲವುಗಳ ಜೊತೆಯಲ್ಲಿ ನಮ್ಮ ಮಠದ ಒಂದು ಹಿಂದಿನ ಪರಂಪರೆ, ನಮ್ಮ ಇತಿಹಾಸ, ಅದರ ಜೊತೆಗೆ ಈ ಸಮುದಾಯದ ಉಪ್ಪಾರ ಸಮಾಜದ ಇತಿಹಾಸ ನೋಡೋದಾದರೆ, ಉಪ್ಪಾರ ಸಮಾಜ ಅಂತೇಳಿದ್ರೆ ನಿಮಗೆಲ್ಲ ತಮಗೆ ಗೊತ್ತಿರುವಂತೆ ಇವತ್ತು ಈ ಸಮಾಜ ಉಪ್ಪನ್ನು ತಯಾರು ಮಾಡ್ತಾಯಿದ್ರು ಒಂದು ಸಂದರ್ಭದಲ್ಲಿ. ಇವತ್ತು ಕಾಯಕ ಪ್ರಧಾನವಾದಂಥ ಅನೇಕ ಸಮುದಾಯಗಳಿದ್ದಾವಲ್ಲ, ಹಾಗೆ ಕಾಯಕದ ಮೂಲಕ ಇವತ್ತು ಈ ಸಮಾಜ, ಉಪ್ಪಾರ ಸಮಾಜ ಉಪ್ಪನ್ನು ನಾಡಿಗೆ ಕೊಟ್ಟಂಥ ಸಮಾಜ, ಎಲ್ಲರಿಗೆ ರುಚಿಯನ್ನು ಕೊಟ್ಟಂಥ ಸಮಾಜ. ಈ ಸಮಾಜದವರು ಈ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಉಪ್ಪನ್ನು ಮಣ್ಣಿಂದ, ಚೌಳ ಮಣ್ಣಿನಿಂದ ಉಪ್ಪನ್ನು ತಯಾರು ಮಾಡ್ತಾಯಿದ್ರು. ಹಾಗೆ ಸಮುದ್ರದ ಉಪ್ಪನ್ನು ತಯಾರು ಮಾಡ್ತಾಯಿದ್ರು. ಆ ಉಪ್ಪನ್ನು ತಯಾರು ಮಾಡಿ ಎಲ್ಲ ಕಡೆ ಮಾರಾಟ ಮಾಡಿ ಆ ಮೂಲಕ ದವಸ ಧಾನ್ಯಗಳನ್ನು ಪಡ್ಕೊಳ್ತಾ ಇದ್ರು. ಹೆಚ್ಚಿಗೆ ಶ್ರೀಮಂತರು ಆಗಿದ್ರು ಅಂತೇಳಿ ಆಗಿನ ಸಂದರ್ಭ ಸರ್ಕಾರಗಳಿಗೆ, ರಾಜರಿಗೆ ತೆರಿಗೆಯನ್ನು ಕೊಡೋ ಮಟ್ಟಕ್ಕೆ ಇವರು ಶ್ರೀಮಂತರಾಗಿದ್ದರು ಅಂತೇಳಿ ವಿದೇಶಿ ಬರಹಗಾರರೇ ಉಲ್ಲೇಖ ಮಾಡ್ತಾರೆ. ಅಷ್ಟೆಲ್ಲ ಶ್ರೀಮಂತಿಗಿದ್ದಂಥ ಸಮಾಜ ನಂತರದಲ್ಲಿ ಬ್ರಿಟಿಷ್ನವರು ಈ ದೇಶಕ್ಕೆ ಬಂದ ಮೇಲೆ ಈ ದೇಶವನ್ನು ತಮ್ಮ ವಶಕ್ಕೆ ಮಾಡಿಕೊಳ್ಳಲಿಕ್ಕೆ, ಗುಲಾಮಗಿರಿಯನ್ನು ತರಲಿಕ್ಕೆ, ಅವರು ಎಲ್ಲ ಉದ್ಯಮಗಳನ್ನು ತಮ್ಮ ಕೈವಶ ಮಾಡಿಕೊಳ್ಳಲಿಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿ ಅವರ ಕಂಪನಿಗಳ ಮೂಲಕವೇ ಈ ಎಲ್ಲ ಉದ್ಯಮಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಉಪ್ಪಿನ ಉದ್ಯಮವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಅವರು ಈ ಉಪ್ಪಿನ ನಿಷೇಧವನ್ನು ಮಾಡಿ ಅವರ ಕಂಪನಿಗಳ ಮೂಲಕವೇ ಮಾರಾಟ ಮಾಡುವಂಥ ಕೆಲಸ ಮಾಡ್ತಾರೆ. ಆಗ ಈ ಉಪ್ಪಾರ ಸಮಾಜ ಇಡೀ ನಾಡಿನ ರಾಷ್ಟ್ರದುದ್ದಗಲಕ್ಕೂ ಎಲ್ಲ ಕಡೆ ದಂಗೆ ಹೇಳ್ತಾರೆ, ಚಳುವಳಿ ಮಾಡ್ತಾರೆ. ಆಗ ಮಹಾತ್ಮ ಗಾಂಧೀಜಿಯವರು ಇವರ ನೆರವಿಗೆ ಬರ್ತಾರೆ. ಅವರು ಈ ಉಪ್ಪಾರರ ಈ ಚಳುವಳಿಯನ್ನೇ ಬಳಸಿಕೊಂಡು ಅವರು ಗುಜರಾತ್ನ ದಂಡಿಯಿಂದ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಉಪ್ಪಿನ ಸತ್ಯಾಗ್ರಹದ ಮೂಲಕ ಈ ದೇಶಕ್ಕೆ ನಾವು ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ನಾವೆಲ್ಲರೂ ಹೋರಾಟ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಆ ಚಳುವಳಿಯ ಮೂಲಕವೇ ಅವರು ಹೋರಾಟ ಮಾಡಿ ಕೊನೆಗೆ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೂ ಯಶಸ್ವಿ ಆಗ್ತಾರೆ. ಆ ಮೂಲಕ ಏನು ಉಪ್ಪಾರ ತಮ್ಮ ವೃತ್ತಿಯನ್ನು ಹಂತಗಳು ಕಳ್ಕೊಂಡು ಈಗ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಲ್ಲಿ, ಬೇರೆ ಬೇರೆ ಮನೆ ಕಟ್ಟುವಲ್ಲಿ ಅಥವಾ ಕೋಟೆ ಕೊತ್ತರಗಳ ನಿರ್ಮಾಣ ಮಾಡಲಿಕ್ಕೆ, ಕೆರೆ ಕಟ್ಟೆಗಳನ್ನು, ಹೀಗೆ ಬೇರೆ ಬೇರೆ ಉದ್ಯೋಗವನ್ನು ಅವಲಂಬಿಸಿಕೊಂಡಂಥ ಈ ಸಮಾಜದವರು ಹೀಗೆ ತಮ್ಮ ಬದುಕನ್ನು ನಿರ್ವಹಿಸ್ತಾ ಇವತ್ತು ಸಮಾಜ ಪ್ರವರ್ಗ ಒಂದರಲ್ಲಿದೆ.
ಪ್ರವರ್ಗವೊಂದರ ಮೂಲಕ ಈ ಸಮಾಜ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಎಲ್ಲ ರೀತಿಯಾದಂಥ ಕೆಲಸ ಮಾಡ್ತಾ ಇದೆ. ಈ ಸಮಾಜ ಒಂದು ಕಾಲಕ್ಕೆ ಸೂರ್ಯವಂಶ ಕ್ಷತ್ರಿಯರ ಅನುವಂಶಿಕರಾಗಿದ್ದರು ಅಂತೇಳಿ ಇತಿಹಾಸ, ಪೌರಾಣಿಕ ದಾಖಲೆಗಳು, ಶಾಸ್ತ್ರಗಳ ದಾಖಲೆಗಳು ಹೇಳ್ತವೆ. ಈ ಸಮಾಜ ಇಕ್ಷ್ವಾಕು ವಂಶದ ಪರಂಪರೆ ಅಂದರೆ ಸೂರ್ಯವಂಶ ಕ್ಷತ್ರಿಯರ ಅನುವಂಶಿಕರು. ಅಲ್ಲಿ ಬರುವಂಥ ಸಗರ ಚಕ್ರವರ್ತಿ, ದಿಲೀಪ ಚಕ್ರವರ್ತಿ, ಮಾಂಧಾತ ಚಕ್ರವರ್ತಿ, ಸತ್ಯ ಹರಿಶ್ಚಂದ್ರ, ಶ್ರೀರಾಮಚಂದ್ರ, ಭಗೀರಥ ಮಹರ್ಷಿ ಇವೆಲ್ಲರೂ ಇವರ ಸಂತತಿಯಲ್ಲಿ ಬರುವಂಥ ಮಹನೀಯರು. ಹಾಗೆ ಭಗೀರಥ ಮಹರ್ಷಿಯನ್ನು ತೆಗೆದುಕೊಂಡ್ರೆ ಇವತ್ತು ಏನು ತನ್ನ ಕಠಿಣ ತಪಸ್ಸಿನ ಮೂಲಕ ದೇವಗಂಗೆಯನ್ನು ಧರೆಗಿಳಿಸಿ ಎಲ್ಲ ಜೀವ ಸಂಕುಲವನ್ನು ಉದ್ಧಾರ ಮಾಡಿದ್ದಷ್ಟೇ ಅಲ್ಲ, ತನ್ನ ಪೂರ್ವಜರಿಗೆ ಸದ್ಗತಿಯನ್ನು ಕೊಟ್ಟದ್ದು ದೊಡ್ಡ ಮಹರ್ಷಿ. ಅಂತಹ ಭಗೀರಥ ಮಹರ್ಷಿ ಪ್ರಯತ್ನದ ಮೂಲಕ ತಾನು ಆ ದೇವರನ್ನು ಹೊಲಿಸ್ಕೊಂಡ್ರು, ಜೊತೆಗೆ ದೇವಗಂಗೆಯನ್ನು ಧರೆಗಿಳಿಸಿದರು. ಇಂಥ ಪ್ರಯತ್ನದ ಮೂಲಕ ನಾವು ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಂಥ ಮಹರ್ಷಿ. ಆ ಮಹರ್ಷಿಯ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ. ಇವತ್ತು ನಾಡಿನಾದ್ಯಂತ ಇವತ್ತು ಭಕ್ತರು, ರಾಷ್ಟ್ರದಾದ್ಯಂತ ಭಕ್ತರು ಇವತ್ತು ಭಗೀರಥ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಇವತ್ತು ಆ ಮಹರ್ಷಿಗೆ ಗೌರವ ಕೊಡೋ ಜೊತೆಯಲ್ಲಿ ಈ ಸಮುದಾಯದ ಬೆಳವಣಿಗೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ಉಪಹಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದೆ. ಹಾಗೆ ಭಗೀರಥ ಗುರುಪೀಠಕ್ಕೂ ಸಹ ಕೆಲವೊಂದು ಸಹಾಯದ ಹಸ್ತವನ್ನು ನೀಡ್ತಾ ಇದೆ. ಆದರೆ ನಾವೆಲ್ಲ ಮಠಗಳ ಜೊತೆಯಲ್ಲಿ ನಾವು ನೋಡುವಾಗ ಇನ್ನೂ ಸಾಕಷ್ಟು ಸರ್ಕಾರ ಎಲ್ಲ ಮಠಗಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹಲವಾರು ಮಠಗಳಲ್ಲಿ ಇವತ್ತು ಶೈಕ್ಷಣಿಕವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡುವ ಜೊತೆಯಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿ ಇನ್ನು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಂತಹ ಹಿಂದುಳಿದ, ಶೋಷಿತ ಅಥವಾ ಬಡ ಮಠಗಳಿಗೆ ಇವತ್ತು ಸರ್ಕಾರ ನೆರವನ್ನು ನೀಡಿದರೆ ಆ ಎಲ್ಲ ರೀತಿಯ ಶಿಕ್ಷಣವನ್ನು ಕೊಡುವಂತಹ ಪ್ರಜ್ಞಾವಂತಿಕೆಯನ್ನು ಮೂಡಿಸುವಂಥ ಕೆಲಸ ಸರ್ಕಾರ ಮಾಡುವ ಜೊತೆಯಲ್ಲಿ ಮಠಗಳು ಮಾಡ್ತೇವೆ ಅನ್ನುವಂಥ ಅಭಿಪ್ರಾಯ ನಮ್ಮದು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಭಗೀರಥ ಗುರುಪೀಠ ಸಾಕಷ್ಟು ಎಲ್ಲ ರೀತಿಯ ಕೆಲಸವನ್ನು ಮಾಡುವಂಥದ್ದನ್ನು ಗಮನಿಸಿದಂತಹ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಶ್ರೀಮಠಕ್ಕೆ ಅನೇಕ ರೀತಿಯಾದ ಪ್ರಶಸ್ತಿಗಳನ್ನು, ಪ್ರೋತ್ಸಾಹಗಳನ್ನು ನೀಡ್ತಾ ಇದ್ದಾರೆ. ಹಾಗೆ ನಮಗೂ ಸಹ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಲಿ ಅಂತೇಳಿ ಇವತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಡಾಕ್ಟರೇಟ್ ಪದವಿಗಳು ಕೊಡುವಂಥದ್ದು ಇರ್ಬೋದು ಅಥವಾ ಪ್ರಶಸ್ತಿಗಳನ್ನು ಕೊಡುವಂಥದ್ದು. ಇವತ್ತು ಏನು ಮಾಧ್ಯಮ ಕ್ಷೇತ್ರವೂ ಸಹ ಕರ್ನಾಟಕ ಜರ್ನಲಿಸ್ಟ್ ಅಸೋಸಿಯೇಷನ್ ವತಿಯಿಂದ, ಯೂನಿಯನ್ ವತಿಯಿಂದ ನಮಗೆ ಅವರು ಸಹ ಒಂದು ಪ್ರಶಸ್ತಿಯನ್ನು, ಜೀವಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ನಮಗಾಗಿ ಅಲ್ಲ, ನಮ್ಮೆಲ್ಲ ಜನರ ಒಂದು ಅವರ ಪ್ರೀತಿಗಾಗಿ, ಅವರ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಲಿಕ್ಕಾಗಿ ಎಲ್ಲ ಸಂಸ್ಥೆಗಳು ನಮಗೆ ಎಲ್ಲವನ್ನು ನಮಗೆ ನೀಡ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ಅದರ ಮೂಲಕ ಇವತ್ತು ಈ ಚಿತ್ರದುರ್ಗ ಜಿಲ್ಲೆ ಬರಪೀಡಿತ ಜಿಲ್ಲೆ, ಇವತ್ತು ಬರಗಾಲದಿಂದ ತತ್ತರಿಸಿ ಹೋಗಿರುವಂಥ ಜಿಲ್ಲೆ. ಅದೇ ರೀತಿ ಇನ್ನೂ ಹಲವಾರು ಜಿಲ್ಲೆಗಳು ಬರಗಾಲಕ್ಕೆ ತುತ್ತಾಗಿರುವಂಥದ್ದು. ಈ ಒಂದು ಜಿಲ್ಲೆಗೆ ಶಾಶ್ವತ ನೀರಾವರಿ ಸೌಲಭ್ಯ ಸಿಗಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾವು ಸಹ ಈ ಭಗೀರಥ ಪೀಠದ ವತಿಯಿಂದ ನಾವು ಹಿಂದಿನಿಂದಲೂ ಹೋರಾಟ ಮಾಡ್ತಾ ಬಂದಿದ್ದೇವೆ. ಸರ್ಕಾರಗಳಿಗೆ ಒತ್ತಡವನ್ನು ತರ್ತಾ ಇದ್ದೇವೆ. ಇವತ್ತು ಈ ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ನೀರಾವರಿ ಬರಬೇಕು ಅಂತೇಳಿ ಈಗಾಗಲೇ ಕೆಲಸ ನಡೀತಾ ಇದೆ. ಆದರೂ ಇನ್ನೂ ಹೆಚ್ಚು ತ್ವರಿತಗತಿಯಲ್ಲಿ ಕೆಲಸ ಆಗಬೇಕಾಗಿದೆ. ಆ ಎಲ್ಲ ಕಾಮಗಾರಿ ಮುಗಿದು ಆದಷ್ಟು ಜಾಗ್ರತೆ ಈ ನೀರಾವರಿ ಸೌಲಭ್ಯ ಆದರೆ ಈ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಹಾಗೆ ಜನರ ಕಷ್ಟಗಳು ಪರಿಹಾರ ಆಗಲಿಕ್ಕೆ ಆ ಕೆರೆಗಳಿಗೆ ನೀರನ್ನು ಕೊಡುವಂಥ ಕೆಲಸ ಮಾಡಿದಾಗ ಶಾಶ್ವತವಾಗಿ ಅವರ ಕಷ್ಟಗಳು ಪರಿಹಾರ ಆಗ್ತವೆ ಅಂತೇಳಿ ನಾವಾದರೂ ಸಹ ಭಾವಿಸಿದ್ದೇವೆ. ಅದಕ್ಕೆ ಚಿತ್ರದುರ್ಗ, ತುಮಕೂರು, ಕೋಲಾರ ಈ ಮಧ್ಯ ಕರ್ನಾಟಕದ ಈ ಜಿಲ್ಲೆಗೆ ನೀರನ್ನು ಉಣಿಸುವಂತಹ ಭದ್ರಾ ಮೇಲ್ದಂಡೆ ಯೋಜನೆ ಆದಷ್ಟು ಶೀಘ್ರವಾಗಿ ಬರಲಿ. ಹಾಗೆಯೇ ನಾವು ಉತ್ತರ ಭಾರತದ ನದಿಗಳನ್ನು ದಕ್ಷಿಣಕ್ಕೆ ತರಬೇಕು ಅಂತೇಳಿ ಒಂದು ಭಗೀರಥ ಯಜ್ಞ ಅಂತೇಳಿ ದೊಡ್ಡ ಒಂದು ಕಾರ್ಯ ನಡೀತು. ಅದರಲ್ಲೂ ಸಹ ಭಾಗವಹಿಸಿ ನಾವು ಹೋರಾಟದಲ್ಲಿ ಸೇರಿದ್ದೇವೆ. ಹಾಗೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯ ಬಗ್ಗೆ ನಾವು ಸಹ ಆ ಜೊತೆಯಲ್ಲಿ ಸೇರಿ ಹೋರಾಟದಲ್ಲಿ ನಾವು ಸೇರಿಕೊಂಡಿದ್ದೇವೆ. ಎಲ್ಲೇ ಆಗಿರಲಿ ಇವತ್ತು ರೈತರಿಗೆ ನಾವು ನೀರನ್ನು ಕೊಡಬೇಕು, ವಿದ್ಯುತ್ತನ್ನು ಕೊಟ್ಟರೆ ಅವರು ಸ್ವಾವಲಂಬಿಗಳಾಗಿ ಬದುಕನ್ನು ನಡೆಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ, ಸ್ವಾಭಿಮಾನದ ಬದುಕನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೆಲ್ಲ ಕಡೆ ರೈತರು ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಅವರಿಗೆ ಸರ್ಕಾರ ಇವತ್ತು ಸರಿಯಾದ ನ್ಯಾಯಯುತವಾದ ಬೆಲೆಯನ್ನು ಕೊಡುವಂಥದ್ದು, ಮಾರುಕಟ್ಟೆಯನ್ನು ಒದಗಿಸುವಂಥದ್ದು, ಹಾಗೆ ಈ ನೀರಿನ ವ್ಯವಸ್ಥೆ ಮಾಡುವಂಥದ್ದು, ಈ ವಿದ್ಯುತ್ ಶಕ್ತಿ ವ್ಯವಸ್ಥೆ ಮಾಡುವಂಥದ್ದು ಇವೆಲ್ಲವನ್ನು ಮಾಡಿಕೊಟ್ರೆ ಖಂಡಿತ ಸರ್ಕಾರ ಬೇರೆಲ್ಲ ಏನೆಲ್ಲ ಕೊಡೋದಕ್ಕಿಂತ ಈ ಯೋಜನೆಗಳನ್ನು ಕೊಡಬೇಕು ಅನ್ನೋಂಥ ಒತ್ತಾಸೆ ನಮ್ಮದು. ಆ ನಿಟ್ಟಿನಲ್ಲಿ ಭಗೀರಥ ಪೀಠ
ಎಲ್ಲದರ ಬಗ್ಗೆ ನಾವು ಸರ್ಕಾರದೊಂದಿಗೆ ಜೊತೆಗೆ ಸಂಘ ಸಂಸ್ಥೆಗಳೊಂದಿಗೆ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಾಗೆ ಜನಗಳಿಗೂ ಈ ಒಂದು ನಮ್ಮ ಜನತಾ ಒಂದು ವಾಹಿನಿಯ ಮೂಲಕ ನಾವು ವಿನಂತಿ ಮಾಡಿಕೊಳ್ಳೋದಷ್ಟೇ, ಇವತ್ತು ನೀವೆಲ್ಲರೂ ಸಹ ಸಾಕಷ್ಟು ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀರಿ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಯಾವುದೇ ಇಲಾಖೆಗಳಿಗೆ ಹೋಗಲಿ, ಸರ್ಕಾರಕ್ಕೆ ಹೋಗಲಿ, ಎಲ್ಲೇ ಹೋಗಲಿ ಇವತ್ತು ತುಂಬಿ ತುಳುಕ್ತಾ ಇದೆ. ನಾವು ಮೊನ್ನೆ ತಾನೇ ಭೂತಾನ್ ಮತ್ತು ನೇಪಾಳ ಬೇರೆ ಬೇರೆ ದೇಶಗಳಿಗೆ ನಾವು ಹೋದಾಗ, ಭೂತಾನ್ ಚಿಕ್ಕ ರಾಷ್ಟ್ರ, ಅದು ಕಣಿವೆಯ ರಾಷ್ಟ್ರ, ಅಲ್ಲಿರುವಂಥ ಜನಸಂಖ್ಯೆ 7 ಲಕ್ಷ. ಆ 7 ಲಕ್ಷದಲ್ಲಿ 4 ಲಕ್ಷ ಹೆಣ್ಮಕ್ಕಳೇ ಇದ್ದಾರೆ, 3 ಲಕ್ಷ ಗಂಡು ಮಕ್ಕಳಿದ್ದಾರೆ. ಆ ರಾಷ್ಟ್ರವನ್ನು ನೋಡಿದರೆ ಎಷ್ಟೊಂದು ಚಿಕ್ಕ ರಾಷ್ಟ್ರದಲ್ಲಿ ಎಲ್ಲರೂ ದುಡಿಮೆ ಮಾಡ್ತಾರೆ. ಹಾಗೆಯೇ ಪರಿಸರವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಲ್ಲಿ ಪರಿಸರ ಮಾಲಿನ್ಯ ಇಲ್ಲ, ಜೊತೆಯಲ್ಲಿ ಜಲಮಾಲಿನ್ಯ ಇಲ್ಲ, ಅಲ್ಲಿ ಕುಡಿಯೋ ನೀರನ್ನು ಶುದ್ಧವಾಗಿದೆ, ಪರಿಸರವೂ ಶುದ್ಧವಾಗಿದೆ, ಜೊತೆಯಲ್ಲಿ ಜನರ ಬದುಕು ಸುಂದರವಾಗಿದೆ, ಶುದ್ಧವಾಗಿದೆ. ಹಾಗಾಗಿ ಅಲ್ಲಿ ರಾಜಪ್ರಭುತ್ವ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಧರ್ಮದ ಒಂದು ಮಾರ್ಗದರ್ಶನ. ಅಲ್ಲಿ ಧರ್ಮದ ಒಂದು ಕಚೇರಿ ಒಂದು ಕಡೆ ಇದ್ದರೆ, ರಾಜ್ಯಾಡಳಿತ ಸರ್ಕಾರದ ಆಡಳಿತ ಒಂದು ಕಚೇರಿ ಒಂದು ಕಡೆ ಇದೆ. ಆ ಎರಡೂ ಸಮನಾಗಿ ಧರ್ಮದ ಒಟ್ಟುಗೂಡಿನೇ ಸರ್ಕಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂಥ ನಾವು ಗಮನಿಸಿದ್ದೇವೆ. ಹಾಗೆ ಅಲ್ಲಿ ಜನರು ಸಹ ಅಷ್ಟೇ ಪ್ರೀತಿಯಿಂದ ಬದುಕನ್ನು ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯಾದ ಅಪರಾಧ ಪ್ರಕರಣಗಳಿಲ್ಲ, ಅಲ್ಲಿ ಯಾವುದೇ ರೀತಿಯಾದ ಹಿಂಸೆ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಆಕ್ರೋಶ ಇಲ್ಲ. ಎಲ್ಲರೂ ಸಹ ಸಾಮರಸ್ಯದ ಬದುಕನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ನೋಡಿದರೆ ಯಾವುದೇ ರೀತಿಯಾದಂಥ ದುರಭ್ಯಾಸ ದುಶ್ಚಟಗಳನ್ನು ನಾವು ಹೆಚ್ಚಿಗೆ ಅಲ್ಲಿ ಏನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಳ್ಳೆಯ ಬದುಕನ್ನು ನಮ್ಮ ದೇಶದ ಜನರು, ಭಾರತ ದೇಶ ಅಂತೇಳಿದ್ರೆ ಆಧ್ಯಾತ್ಮಿಕವಾಗಿ ಸಂತರ, ಸಾಧು ಸಂತರ, ಮಹಾತ್ಮರ ಕ್ಷೇತ್ರ ಇದು ಅಂತ ಹೇಳ್ತೇವೆ. ಧರ್ಮಭೂಮಿ, ಕರ್ಮಭೂಮಿ, ಯೋಗ ಭೂಮಿ, ತಪೋಭೂಮಿ ಅಂತ ಹೇಳ್ತೇವೆ. ಎಲ್ಲ ಇರುವಂತಹ ಈ ದೇಶ ಇವತ್ತು ವಿಶ್ವಗುರು ಅಂತ ಹೇಳಿ ನಾವು ಹೇಳ್ಕೊಳ್ತೇವೆ. ಎಲ್ಲ ಇರುವಂಥ ಈ ರಾಷ್ಟ್ರದಲ್ಲಿ ಇನ್ನೂ ನಾವು ನೋಡಿದರೆ ಸಾಕಷ್ಟು ಭಯೋತ್ಪಾದನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜನಗಳಲ್ಲಿ ಎಷ್ಟೊಂದು ಒಂದು ಹಿಂಸೆ ಇವೆಲ್ಲವುಗಳನ್ನ, ಜೊತೆಗೆ ಒಂದು ಭ್ರಷ್ಟಾಚಾರ, ಮಿತಿಮೀರಿ ಭ್ರಷ್ಟಾಚಾರ ಹೋಗ್ತಾ ಇದೆ. ಸರ್ಕಾರದ ಯಾವುದೇ ಅಭಿವೃದ್ಧಿ ಕೆಲಸಗಳು ನಿರೀಕ್ಷಣೆ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇವತ್ತು ಜನಸಂಖ್ಯೆಯು ಸಾಕಷ್ಟು ಬೆಳೀತಾ ಇದೆ. 130 ಕೋಟಿ ಜನಸಂಖ್ಯೆ ಇವತ್ತು ಭಾರತ ದೇಶದಲ್ಲಿ, ಇಷ್ಟೊಂದು ದೊಡ್ಡ ರಾಷ್ಟ್ರದ ಇಷ್ಟೆಲ್ಲ ಸಾಕಷ್ಟು ಆಗ್ತಾ ಇರೋದು ನೋಡಿದಾಗ, ಮುಂದಿನ ದಿವಸಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಸರಿಯಾದ ರೀತಿಯಿಂದ ಯೋಜನೆಗಳನ್ನು ರೂಪಿಸಿ ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇದ್ದರೆ ಖಂಡಿತ ಮುಂದಿನ ದಿವಸಗಳಲ್ಲಿ ನಾವು ಇನ್ನೂ ಈ ದೇಶ ಭಾಳಷ್ಟು ತುಂಬ ಕಷ್ಟಕ್ಕೆ ಸಿಗಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲ ಜನರಿಗೆ ಹೇಳುವಂಥದ್ದಿಷ್ಟೇ, ಇವತ್ತು ಪರಿಸರದ ಬಗ್ಗೆ ನಾವು ಕಾಳಜಿ ಇಟ್ಕೊಳ್ಬೇಕು. ಪ್ರತಿಯೊಬ್ಬರು ಮರಗಿಡಗಳನ್ನು, ಸಸ್ಯಗಳನ್ನು ಬೆಳೆಸಬೇಕು. ಮಳೆಯಿಲ್ಲ, ಇವತ್ತು ಪರಿಸರದಲ್ಲಿ ಅಸಮತೋಲನ ಆಗ್ತಾ ಇದೆ. ಈ ಅಸಮತೋಲನವನ್ನು ತಡಿಬೇಕು ಅಂದರೆ ನಾವು ಜಾಗೃತಿ ವಹಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಗಿಡ ಮರಗಳನ್ನು ಬೆಳೆಸಬೇಕು, ಪೋಷಿಸಬೇಕು, ಪರಿಸರವನ್ನು ರಕ್ಷಣೆ ಮಾಡಬೇಕು. ಹಾಗೆ ಮಾಲಿನ್ಯವನ್ನು ತಡೆಗಟ್ಟಬೇಕು. ಇವತ್ತು ಎಷ್ಟೊಂದು ಕೈಗಾರಿಕೆಗಳ ಮೂಲಕ ಮಾಲಿನ್ಯ ಆಗ್ತಾ ಇದೆ. ಜೊತೆಗೆ ಎಲ್ಲ ಕಡೆ ಜನರು ಮಿತಿಮೀರ ವಾಹನಗಳ ಬಳಕೆಯಿಂದ ಸಾಕಷ್ಟು ಮಾಲಿನ್ಯ ಆಗ್ತಾ ಇದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಇವೆಲ್ಲವುಗಳ ಜೊತೆಯಲ್ಲಿ ಇವತ್ತು ಸಾಕಷ್ಟು ಕೃಷಿಯಲ್ಲಿ ಸಹ ಅನೇಕ ರೀತಿಯಾದಂಥ ಒಂದು ಕ್ರಿಮಿನಾಶಕಗಳನ್ನು ಯಥೇಚ್ಛವಾಗಿ ಬಳಸುವಂಥದ್ದು, ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬಳಸುವಂಥದ್ದು, ಇವೆಲ್ಲಗಳ ಮೇಲೆ ವಿಷಯುಕ್ತವಾದ ಆಹಾರವನ್ನು ನಾವು ಉಣ್ತಾ ಇದ್ದೇವೆ. ಇವತ್ತು ಸರಿಯಾಗಿ ಶುದ್ಧವಾದ ಆಹಾರವನ್ನು ಊಟ ಮಾಡ್ತಾ ಇಲ್ಲ, ವಿಷಯುಕ್ತ ಆಹಾರವನ್ನು ತಿಂತಾ ಇದ್ದೇವೆ. ಜೊತೆಗೆ ನೀರನ್ನು ಸಹ ಇವತ್ತು 500 ಅಡಿ 1000 ಅಡಿ ಹೋದರೂ ಸಹ ನೀರು ಸಿಗ್ತಾ ಇಲ್ಲ ನಮಗೆ. ಹಾಗಾಗಿ ಫ್ಲೋರೈಡು, ಅನೇಕ ರೀತಿಯಾದಂಥ ಕಲ್ಮಶವಾದ ನೀರನ್ನು ಕುಡಿತಾ ಇದ್ದೇವೆ. ಖಂಡಿತ ಇವೆಲ್ಲವುಗಳು ನಾವು ಏನಾದರೂ ಕಡಿತ ಮಾಡ್ಕೊಳ್ಳೋದೇ ಇದ್ದರೆ, ಕಡಿವಾಣ ಹಾಕ್ತೇ ಹೋದರೆ ಖಂಡಿತ ಮುಂದಿನ ಪೀಳಿಗೆಗೆ ನಾವೇನನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಮುಂದಿನ ಪೀಳಿಗೆಗೆ ನಾವೆಲ್ಲವನ್ನೂ ಸಹ ನಾವು ಭಾಳಷ್ಟು ತೊಂದರೆಗಳನ್ನು ಕೊಡಲಿಕ್ಕೆ ನಾವೆಲ್ಲ ಕಾರಣ ಆಗ್ತೀವಿ. ಅದಕ್ಕಾಗಿ ಎಲ್ಲ ಜನತೆಗೆ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಎಲ್ಲರೂ ಸೇರಿ ನಮ್ಮ ಕರ್ತವ್ಯವನ್ನು, ನಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆಯಿಂದ ನಾವು ನಿರ್ವಹಿಸೋಣ. ನಾವು ಯಾರ ಬದುಕನ್ನು ನಾವು ಅವರಿಗೆ ಹಿಂಸೆಯನ್ನು ಕೊಡೋದು ಬೇಡ, ಯಾರ ಬದುಕಿಗೂ ತೊಂದರೆ ಕೊಡೋದು ಬೇಡ. ನಾವು ಚೆನ್ನಾಗಿರಬೇಕು ಅಂತ ಹೇಳಿದಾಗ ಬೇರೆಯವರು ಚೆನ್ನಾಗಿರಬೇಕು. ಹಾಗೆ ನಮ್ಮ ನಾಡು, ರಾಷ್ಟ್ರ ಸುಭಿಕ್ಷೆ ಇರಬೇಕು ಅಂತೇಳಿದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ಆ ಮೂಲಕ ಪ್ರಜ್ಞಾವಂತಿಕೆ ಅಂತ ಬದುಕನ್ನು ನಡೆಸಬೇಕು. ಹಾಗೆ ಎಲ್ಲರ ಕಷ್ಟಗಳನ್ನು ನಾವು ಅರ್ಥ ಮಾಡಿಕೊಂಡು ನಾವು ಸಹ ಅವ್ರ ಜೊತೆಯಲ್ಲಿ ಭಾಗಿಯಾಗಬೇಕು. ಧರ್ಮ ಅಂದರೆ ಅದೇ ಹೇಳುವಂಥದ್ದು. ಧರ್ಮದ ಅರ್ಥ ಇಷ್ಟೇ, ಧರ್ಮ ಅಂದರೆ ಬೇರೇನೂ ಇಲ್ಲ. ಕಷ್ಟದಲ್ಲಿದ್ದವರಿಗೆ, ನೋವಿನಲ್ಲಿದ್ದವರಿಗೆ ಸಹಾಯವನ್ನು ಮಾಡುವಂಥದ್ದು, ಪರೋಪಕಾರ ಜೀವನ ಮಾಡುವಂಥದ್ದು. ಹಾಗೆ ಯಾರಿಗೂ ತೊಂದರೆ ಕೊಡದಂತೆ ನಮ್ಮಷ್ಟಕ್ಕೆ ನಾವು ಚೆನ್ನಾಗಿ ನಾವು ಹಾಗೆ ಇದ್ರು ಅಂತಲೇ
ಅದು ಒಂದು ಧರ್ಮದ ಹಾದಿಯೇ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಾಗಬೇಕು ಅನ್ನುವಂಥ ವಿನಂತಿ ನಮ್ಮದಾಗಿದೆ. ಆ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಜನತಾ ಬಂಧು ವಾಹಿನಿಯವರ ಕಾರ್ಯ ಶ್ಲಾಘನೀಯ ಕಾರ್ಯ. ಎಲ್ಲ ಕಡೆ ಸಂಘ ಸಂಸ್ಥೆಗಳನ್ನು ಇವತ್ತು ಎಲ್ಲ ಮಠಮಾನ್ಯಗಳ ಮೂಲಕ ಅಥವಾ ಸಾಧಕರ ಮೂಲಕ ಒಂದು ಏನಾದರೂ ಸಮಾಜಕ್ಕೆ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ತಂಡ ಕೆಲಸ ಮಾಡ್ತಿರುವಂಥದ್ದು ನಮಗೆ ಹೆಮ್ಮೆಯ ಸಂಗತಿ. ಈ ವಾಹಿನಿಯ ಮೂಲಕ ನಾವು ಸಹ ಮುಂದಿನ ದಿವಸಗಳಲ್ಲಿ ಜನಪರವಾದಂತಹ ಇಂಥ ಉತ್ತಮ ಕಾರ್ಯಗಳಲ್ಲಿ ಸದಾ ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ಎಲ್ಲರೂ ಸಹ ಶುಭವನ್ನು ಹಾರೈಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಭಗೀರಥ ಪೀಠ ಮಹಾಸಂಸ್ಥಾನಕ್ಕೆ ಈ ದಿನ ಜನತಾ ಬಂಧು ಮೀಡಿಯಾ ಸಂಸ್ಥೆಯಿಂದ ರಾಜ್ಕುಮಾರ್, ಹರೀಶ್, ವಿಶಾಲ್ ಇವರ ಜೊತೆಯಲ್ಲಿ ನಮ್ಮ ಸಾಹಿತಿಗಳಾದ ಮೈಲಾರಪ್ಪ, ಮತ್ತೊಬ್ಬ ಸಾಹಿತಿ ಗುರುಮೂರ್ತಿ ಹಾಗೂ ನಮ್ಮ ನಿವೃತ್ತ ಅಧಿಕಾರಿಗಳಾದ ತಿಪ್ಪೇಶಪ್ಪನವರು ನಮ್ಮ ಸಿರಿಮಠಕ್ಕೆ ಬಂದು ನಮ್ಮ ಈ ಎಲ್ಲ ಸೇವೆಯನ್ನು ಗುರುತಿಸಿ ಈ ಮಠದ ಸಂದರ್ಶನವನ್ನು ಪಡೆದಿದ್ದಾರೆ. ಆ ಮೂಲಕ ನಾವು ಸಹ ಜನತಾ ಒಂದು ಸಂಸ್ಥೆ ಉತ್ತಮವಾದಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ನಾಡಿನ ಎಲ್ಲ ಜನರ ಆರೋಗ್ಯಪೂರ್ಣ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಸಂಸ್ಥೆಯು ಅನೇಕ ಸಾಧಕರನ್ನು ಗುರುತಿಸಿ ಅದರಲ್ಲೂ ಸಹ ಮಠಮಾನ್ಯಗಳ ಮೂಲಕ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಿಗಬೇಕು ಅಂತೇಳಿ ಇಂಥ ಒಳ್ಳೆಯ ಕಾರ್ಯವನ್ನು ಕೈಗೆತ್ತಿಕೊಂಡಿರೋದ್ರಿಂದ ನಾವು ಈ ಸಂಸ್ಥೆಯ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ಆ ಮೂಲಕ ನಾಡಿನ ಎಲ್ಲ ಜನತೆಗೂ ಈ ಸಂಸ್ಥೆ ವತಿಯಿಂದ ಆ ಸುದ್ದಿ ಮುಟ್ಟಲಿ, ಹಾಗೆ ಎಲ್ಲರ ಬದುಕು ಹಸನಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತೇವೆ.